ಚಿನ್ನ 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 ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಗುಡಿಸಲಲ್ಲಿ ಬದುಕುವ ಹೆಣ್ಣು ಮಗಳಿಗೂ ಇನ್ನು ಬಂಗಾರದ ಬಂಗಲೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳಿಗೂ ಕೂಡ ಚಿನ್ನ ಅಂತ ಕೇಳಿದ್ರೆ ಸಾಕು ಒಂದು ಕ್ಷಣ ಕಿವಿ ನೆಟ್ಟಗಾಗುತ್ತೆ. ಹಾಗಾಗಿ ಈ ಚಿನ್ನದ ಮೇಲೆ ಕುತೂಹಲ ಇರದ, ಈ ಚಿನ್ನದ ಮೇಲೆ ಒಲವಿರದ ಮತ್ತು ಪ್ರೀತಿ, ಲವ್, ಇಷ್ಕು, ಕಾದಲು ಇರದ ಯಾವ ಹೆಣ್ಣು ಮಕ್ಕಳು ಇರೋದಕ್ಕೆ ಸಾಧ್ಯ ಇಲ್ಲ. ಇದೇ ಕ್ಷಣದ ವಿಶೇಷ ಬಂಗಾರದ ಬ್ರಹ್ಮಾಂಡ. ಹಾಗಾದರೆ ಚಿನ್ನದ ಬಗ್ಗೆ ಒಂದಷ್ಟು ಮಾತನಾಡ್ತಾ ಹೋಗೋಣ. ಭಾರತದಲ್ಲಿ ಒಟ್ಟು ಎಷ್ಟು ಮೆಟ್ರಿಕ್ ಟನ್ಗಳಷ್ಟು ಚಿನ್ನ ಇದೆ? ನಿಜಕ್ಕೂ ಕೂಡ ಅತ್ಯಂತ ಕೌತುಕ. ದಿನದಿಂದ ದಿನಕ್ಕೆ ಚಿನ್ನದ ರೇಟ್ಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. 70,000 ಇದ್ದಂತಹ 10 ಗ್ರಾಮಿಗೆ 70,000 ಇದ್ದಂತಹ ಚಿನ್ನದ ಬೆಲೆ ಇದ್ದಕ್ಕಿದ್ದ ಹಾಗೆ 1,50,000 ದಾಟೋದು ಅಂದರೆ ಇನ್ನೇನು ಈ ವರ್ಷ ಪೂರ್ತಿ ಆಗುವುದರ ಒಳಗಾಗಿ 2 ಲಕ್ಷಕ್ಕೂ ಹೆಚ್ಚು ರೇಟ್ಗಳು ಜಾಸ್ತಿ ಆಗಬಹುದು. ಹಾಗಾದರೆ ಭಾರತದಲ್ಲಿ ಸಾಕಷ್ಟು ಕೌತುಕವಾದಂಥ ವಿಚಾರಗಳನ್ನು ಹೇಳ್ತಾ ಹೋಗೋಣ. ಎಲ್ಲ ಚಿನ್ನವನ್ನು ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿದ್ರೆ ಎಲ್ಲ ಚಿನ್ನವನ್ನ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿದ್ರೆ ಎಷ್ಟು ಸಿಗುತ್ತೆ? ಈ ಮಾಹಿತಿ ಕೇಳಿದ್ರೆ ನಿಮ್ಮ ಹೃದಯ ಕ್ಷಣ ಕಾಲ ಹಾಗೆ ನಿಂತು ಬಿಡಬಹುದು. ದೇಶದಲ್ಲಿರುವ ಚಿನ್ನ ಸಾಕು ಪ್ರತಿಯೊಬ್ಬರನ್ನು ಲಕ್ಷಾಧೀಶರನ್ನಾಗಿ ಮಾಡೋದಕ್ಕೆ. ಎಲ್ಲ ಚಿನ್ನ ಮಾರಿದ್ರೆ ಹಲವು ವರ್ಷ ನಾವು ತೆರಿಗೆ ಕಟ್ಟಬೇಕಾಗೇ ಇಲ್ಲ. ಭಾರತದಲ್ಲಿ ಒಟ್ಟು ಎಷ್ಟು ಮೆಟ್ರಿಕ್ ಟನ್ ಚಿನ್ನ ಇದೆ ಗೊತ್ತಾ? ಈಗಿನ ರೇಟಿಗೆ ಎಲ್ಲ ಚಿನ್ನ ಮಾರಿದ್ರೆ ಎಷ್ಟು ಲಕ್ಷ ಕೋಟಿ ಬರುತ್ತೆ? ಈಗಿನ ರೇಟಿಗೆ ಎಲ್ಲ ಚಿನ್ನವನ್ನ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿದ್ರೆ ಎಷ್ಟು ಸಿಗುತ್ತೆ? ಈ ಮಾಹಿತಿ ಕೇಳಿದ್ರೆ ನಿಮ್ಮ ಹೃದಯ ಕ್ಷಣ ಕಾಲ ಹಾಗೆ ನಿಂತು ಬಿಡಬಹುದು. ದೇಶದಲ್ಲಿರುವ ಚಿನ್ನ ಸಾಕು ಪ್ರತಿಯೊಬ್ಬರನ್ನು ಲಕ್ಷಾಧೀಶರನ್ನಾಗಿ ಮಾಡೋದಕ್ಕೆ. ಎಲ್ಲ ಚಿನ್ನ ಮಾರಿದ್ರೆ ಹಲವು ವರ್ಷ ನಾವು ತೆರಿಗೆ ಕಟ್ಟಬೇಕಾಗೇ ಇಲ್ಲ. ಭಾರತದಲ್ಲಿ ಒಟ್ಟು ಎಷ್ಟು ಮೆಟ್ರಿಕ್ ಟನ್ ಚಿನ್ನ ಇದೆ? ಅದು RBIನ ವಶದಲ್ಲಿದೆಯೋ? RBI ವಶದಲ್ಲಿದೆ ಅಂತ ಕೇಳಿದ್ರೆ ಅದು ಅಧಿಕೃತವಾದಂಥ ಅದರಲ್ಲಿರ್ತಕ್ಕಂಥ ಚಿನ್ನಗಳು. ಇನ್ನು ಜನಸಾಮಾನ್ಯರ ಮನೆಗಳಲ್ಲಿ, ಭಾರತೀಯರ ಮನೆಗಳಲ್ಲಿ, ಇಲ್ಲಿನ ನಾಗರಿಕರ ಮನೆಗಳಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗೋದಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ. ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲೇ ಚಿನ್ನದ ರೇಟು ಯುದ್ಧದ ವಾತಾವರಣ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೋ ಅಥವಾ ಮುಂದುವರಿದ ರಾಷ್ಟ್ರಗಳಲ್ಲೋ ಅಥವಾ ಸಂಪದ್ಭರಿತ ಚಿನ್ನದ ನಿಕ್ಷೇಪ ಇರತಕ್ಕಂತಹ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿಗಳು ಉಂಟಾದಾಗ ಅಥವಾ ರಾಜಕೀಯ ಅಸ್ಥಿರತೆಗಳು ಉಂಟಾದಾಗ ಸಾಮಾನ್ಯವಾಗಿ ಚಿನ್ನದ ಬೆಲೆ ಏರಿಳಿತಗಳು ಕಾಣ್ತವೆ. ಭಾರತದಲ್ಲಿ ಒಟ್ಟು ಎಷ್ಟು ಮೆಟ್ರಿಕ್ ಟನ್ ಚಿನ್ನ ಇದೆ? ಈಗಿನ ರೇಟಿಗೆ ಎಲ್ಲ ಚಿನ್ನ ಮಾರಿದ್ರೆ ಎಷ್ಟು ಲಕ್ಷ ಕೋಟಿ ಬರುತ್ತೆ? ಎಲ್ಲ ಚಿನ್ನವನ್ನು ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಮಾಡಿದ್ರೆ, ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಕೊಪ್ಪರಿಗೆಯ ಚಿನ್ನ ಇದೆಯಲ್ಲ, ಅದನ್ನೇನಾದರೂ ನಾವು ಪ್ರತಿಯೊಬ್ಬರಿಗೂ ಹಂಚೋದಕ್ಕೇನಾದರೂ ಶುರು ಮಾಡಿದ್ರೆ ಎಷ್ಟು ಸಿಗುತ್ತೆ? ಈ ಮಾಹಿತಿ ಕೇಳಿದ್ರೆ ನಿಮಗೊಂದು ಸ್ವಲ್ಪ ರೋಮಾಂಚನ ಆಗುತ್ತೆ. ದೇಶದಲ್ಲಿರುವ ಚಿನ್ನ ಸಾಕು ಪ್ರತಿಯೊಬ್ಬರನ್ನು ಲಕ್ಷಾಧೀಶರನ್ನಾಗಿ ಮಾಡೋದಕ್ಕೆ. 145 ಕೋಟಿ ಜನಸಂಖ್ಯೆನ ಸಾಲಾಗಿ ನಿಲ್ಲಿಸ್ಬಿಟ್ಟು ಒಂದಿನ ಚಿನ್ನ ಹಂಚೋದಕ್ಕೆ ಶುರು ಮಾಡಿದ್ರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಲಕ್ಷಾಧೀಶರನಾಗೋದ್ರಲ್ಲಿ ಸಂಶಯನೇ ಬೇಡ. ಆ ಥರ ಆಗಬೇಕು ಅಂತಲ್ಲ, ಆಗಲಾರದು ಅನ್ನೋದು ಖಚಿತತೆ. ಆದರೆ ಒಂದು ವೇಳೆ ಆದರೆ ಪ್ರತಿಯೊಬ್ಬರನ್ನು ಕೂಡ ಲಕ್ಷಾಧೀಶರನ್ನಾಗಿ ಮಾಡಬಹುದು. ಎಲ್ಲ ಚಿನ್ನ ಮಾರಿದ್ರೆ ಹಲವು ವರ್ಷ ನಾವು ತೆರಿಗೆ ಕಟ್ಟಬೇಕಾಗೇ ಇಲ್ಲ. ರೋಡ್ ಟ್ಯಾಕ್ಸು, ಡೈರೆಕ್ಟ್ ಟ್ಯಾಕ್ಸ್ಗಳು ನಮ್ಮ ಬ್ಯಾಂಕ್ ಖಾತೆಯಿಂದ ಕಟ್ಟಾಗುತ್ತಲ್ಲ, ನೇರವಾದ ತೆರಿಗೆ, ಹಂಗೂ ಕಟ್ಟಾಗಂಗಿಲ್ಲ. ಆಮೇಲೆ ಇಂಡೈರೆಕ್ಟ್ಲಿ ಟ್ಯಾಕ್ಸು, GST, ಮತ್ತೊಂದು ವ್ಯಾಟು, ಈ ಮುಖಾಂತರವಾಗಿಯೂ ಕೂಡ ಕಟ್ಟಬೇಕಾಗಿಲ್ಲ ಅಂತ. ಅಂದರೆ ಅಷ್ಟು ಸಂಪತ್ತು ಭರಿತವಾದ ಚಿನ್ನಗಳು ನಮ್ಮ ದೇಶದಲ್ಲಿದ್ದಾವೆ. ಪ್ರತಿಯೊಬ್ಬರಿಗೂ ಕೂಡ ಹಂಚಿದ್ರೆ ಎಲ್ಲರೂ ಲಕ್ಷಾಧೀಶರನ್ನಾಗಿ ಮಾಡಬಹುದು. ಭಾರತದಲ್ಲಿರುವ ಒಟ್ಟು ಚಿನ್ನದ ತೂಕ 35,000 ಮೆಟ್ರಿಕ್ ಟನ್ಗಳು. ಜನಸಾಮಾನ್ಯರು ದೇಗುಲಗಳಲ್ಲಿರುವಂತಹ ಒಟ್ಟು ಚಿನ್ನ 30,000 ಮೆಟ್ರಿಕ್ ಟನ್ಗಳು. ಇದು ಅಮೆರಿಕಾದಂತಹ ದೇಶಗಳ ಸರ್ಕಾರಿ ಮೀಸಲು ನಿಧಿಗಿಂತಲೂ ಹಲವು ಪಟ್ಟು ಹೆಚ್ಚು. ರಿಸರ್ವ್ ಬ್ಯಾಂಕ್ ಬಳಿ ಇರುವ ಒಟ್ಟು ಚಿನ್ನ 882 ಮೆಟ್ರಿಕ್ ಟನ್ಗಳು. ನಿರಂತರವಾಗಿ ಮೀಸಲು ನಿಧಿ ಹೆಚ್ಚಿಸಿಕೊಳ್ಳುತ್ತಿರುವ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿರುವ ಒಟ್ಟು ಚಿನ್ನದ ತೂಕ 35,000 ಮೆಟ್ರಿಕ್ ಟನ್.
ಶ್ರೀಮಂತ ದೇಗುಲಗಳೆಲ್ಲ ಇದ್ದಾವೆ ಭಾರತದಲ್ಲಿ. ಜನಸಾಮಾನ್ಯರು ದೇಗುಲಗಳಲ್ಲಿರುವಂತಹ ಒಟ್ಟು ಚಿನ್ನ 30,000 ಮೆಟ್ರಿಕ್ ಟನ್ನು. ಇದು ಅಮೆರಿಕಾದಂತಹ ದೇಶಗಳ ಸರ್ಕಾರಿ ಮೀಸಲು ನಿಧಿಗಿಂತಲೂ ಎಷ್ಟೋ ಪಟ್ಟು ಹೆಚ್ಚಿದೆ. ರಿಸರ್ವ್ ಬ್ಯಾಂಕ್ ಬಳಿ ಇರುವ ಒಟ್ಟು ಚಿನ್ನ 882 ಮೆಟ್ರಿಕ್ ಟನ್. ನಿರಂತರವಾಗಿ ಮೀಸಲು ನಿಧಿ ಹೆಚ್ಚಿಸಿಕೊಳ್ಳುತ್ತಿರುವ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿರುವ ಒಟ್ಟು ಚಿನ್ನದ ತೂಕ ಕೇಳಿದ್ರೆ ನೀವು ಶಾಕೆ. 35,000 ಮೆಟ್ರಿಕ್ ಟನ್ಗಳಿದ್ದಾವೆ. ಜನಸಾಮಾನ್ಯರು ದೇಗುಲಗಳಲ್ಲಿರುವಂತಹ ಒಟ್ಟು ಚಿನ್ನ 30,000 ಮೆಟ್ರಿಕ್ ಟನ್ನು. ಒಂದು ಕಾಲದಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಗಾಲಿ ಜನಾರ್ದನ ರೆಡ್ಡಿ ಎಷ್ಟೋ KG ಕಿರೀಟವನ್ನು ಕೊಟ್ಟಿದ್ರು, ಚಿನ್ನದ ಏನು ಅದೊಂದು ದಾನದ ರೂಪದಲ್ಲಿ. ಹಾಗೆ ನಮ್ಮ ದೇಶದ ಶ್ರೀಮಂತ ದೇಗುಲದ ಚಿನ್ನಗಳನ್ನು ಕೂಡ ಏನು ತೂಕ ಹಾಕಿ ನೋಡೋದಾದ್ರೆ ಇದು ಅಮೆರಿಕಾದಂತಹ ದೇಶಗಳ ಸರ್ಕಾರಿ ಮೀಸಲು ರಿಸರ್ವ್ ಗೋಲ್ಡ್ಗಳಿರ್ತಾವೆ ನೋಡಿ, ಅದಕ್ಕೂ ಹಲವು ಪಟ್ಟು ಹೆಚ್ಚಿದಾವೆ ಅಂತ. ರಿಸರ್ವ್ ಬ್ಯಾಂಕ್ ಬಳಿ ಇರುವ ಒಟ್ಟು ಚಿನ್ನ 882 ಮೆಟ್ರಿಕ್ ಟನ್ ಮಾತ್ರ. ನಿರಂತರವಾಗಿ ಮೀಸಲು ನಿಧಿ ಹೆಚ್ಚಿಸಿಕೊಳ್ಳುತ್ತಿರುವ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದಲ್ಲಿ ಚಿನ್ನಕ್ಕೇನು ಬರ ಇಲ್ಲ, ಅನ್ನಕ್ಕೆ ಬರ ಇದೆ, ಚಿನ್ನಕ್ಕೆ ಬರ ಇಲ್ಲ. ಬೇಡುವ ಕೈಗಳು ಹೆಚ್ಚಿದೆ. ಒಂದು ವೇಳೆ ನಾವು ಇಟ್ಕೊಂಡಿರೋ ಚಿನ್ನನ ಹರಿದು ಹಂಚಿದ್ರೆ ಎಲ್ಲರೂ ಲಕ್ಷಾಧೀಶ್ವರರು ಆಗ್ತಾರೆ. ಆದರೆ ಆ ತರಹದ ವಿಸ್ಮಯಕಾರಿ ನಮ್ಮ ದೇಶದಲ್ಲಿ ನಡೆಯಲ್ಲ ಅನ್ನೋದು ವಾಸ್ತವ. ಹಾಗಾದರೆ ಚಿನ್ನದ ಬಗ್ಗೆ ಮತ್ತಷ್ಟು ಕುತೂಹಲ ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅಂದರೆ ಈಗಿನ ಗೋಲ್ಡ್ ಮಾರುಕಟ್ಟೆಯಲ್ಲಿ 10 ಗ್ರಾಮ್ ಚಿನ್ನಕ್ಕೆ 1,40,40,000 ರೂಪಾಯಿ ಇದೆ. ಈ ಲೆಕ್ಕದಲ್ಲಿ ಭಾರತದಲ್ಲಿರುವ ಒಟ್ಟು ಚಿನ್ನದ ಈಗಿನ ಬೆಲೆ $4 ಟ್ರಿಲಿಯನ್. $4 ಟ್ರಿಲಿಯನ್ ಅಂದರೆ ಭಾರತದ 330 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು. ಸ್ವಲ್ಪ ದಿನದಲ್ಲಿ 10 ಗ್ರಾಮ್ ಚಿನ್ನ 2 ಲಕ್ಷ ರೂಪಾಯಿಗೆ ಏರಬಹುದು ಎಂಬ ಲೆಕ್ಕಾಚಾರ ಇದೆ. ಬೆಲೆ ಏರಿಕೆಯ ನಡುವೆಯೇ ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚುತ್ತಲೇ ಇದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ 10 ಗ್ರಾಮ್ ಚಿನ್ನಕ್ಕೆ 1,40,40,000 ರೂಪಾಯಿ. ಇನ್ನೊಂದು ಸ್ವಲ್ಪ ದಿನ ಹೋದರೆ ರೌಂಡ್ ಫಿಗರ್ ಆಗುತ್ತೆ 2 ಲಕ್ಷ. ಇನ್ನೊಂದು ಸ್ವಲ್ಪ ದಿನ ಹೋದರೆ 2 ಲಕ್ಷ ಆಗುತ್ತೆ. ಈ ಲೆಕ್ಕದಲ್ಲೇನಾದರೂ ಭಾರತದಲ್ಲಿರುವ ಒಟ್ಟು ಚಿನ್ನದ ಈಗಿನ ಬೆಲೆ ನೋಡೋದಕ್ಕೆ ಹೋದರೆ $4 ಟ್ರಿಲಿಯನ್ ಆಗುತ್ತೆ. $4 ಟ್ರಿಲಿಯನ್ ಅಂದರೆ ಭಾರತದ 330 ಲಕ್ಷ ಕೋಟಿ ರೂಪಾಯಿ. ಸ್ವಲ್ಪ ದಿನದಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 2 ಲಕ್ಷ ರೂಪಾಯಿಗೆ ಏರಬಹುದು ಎಂಬ ಲೆಕ್ಕಾಚಾರಗಳಿದ್ದಾವೆ. ಬೆಲೆ ಏರಿಕೆಯ ನಡುವೆ ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚುತ್ತಲೇ ಇದೆ. ಹಿಂಗೆ ಹೋದರೆ 2-2.5 ಲಕ್ಷ ಆದರೆ ಏನು ಕತೆ? ಖರೀದಿದಾರರ ಕತೆ ಏನು? ಈ ಹಿಂದೆ ಎಲ್ಲ ಹಬ್ಬಗಳು ಹರಿದಿನಗಳು ಬಂದಾಗ ಗ್ರಾಹಕರು ಚಿನ್ನ ಖರೀದಿಯನ್ನು ಹೆಚ್ಚು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬೆಲೆ ಏರಿಕೆಗಳಾಗ್ತಾ ಇತ್ತು. ಡಿಮ್ಯಾಂಡ್ಗಳಿದ್ದಾಗ ಬೇಡಿಕೆ ಹೆಚ್ಚಿರುತ್ತೆ, ಮಾರ್ಕೆಟ್ನಲ್ಲಿ ಚಿನ್ನ ಕಡಿಮೆ ಇದ್ದಾಗ ಸ್ವಲ್ಪ ರೇಟ್ಗಳು ಹೆಚ್ಚಾಗ್ತಾ ಇತ್ತು. ಈಗ ಹಂಗಲ್ಲ. ಆಮದು ಸುಂಕ ಹೆಚ್ಚಾದ್ರಿಂದ ಭಾರತದಲ್ಲಿ ಸ್ವಲ್ಪ ಏರಿಳಿತಗಳಾಗಿದೆ. ತಿಂಗಳಿಗೆ ಒಂದು ತರಹದ ರೇಟ್ಗಳು, ಈಗ ಚಿನ್ನದ ರೇಟು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಚಿನ್ನ ದುಬಾರಿ ಆಗ್ತಾ ಇದೆ, ಬಹಳ ದುಬಾರಿ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನ ಹೋದರೆ 2 ಲಕ್ಷ ಆದರೂ ಅಚ್ಚರಿ ಇಲ್ಲ 10 ಗ್ರಾಮ್ ಚಿನ್ನಕ್ಕೆ. ಹಾಗಾದರೆ ಚಿನ್ನದ ಬಗೆಗಿನ ಚಿನ್ನದಂತಹ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋಗೋಣ. ದೇಶದಲ್ಲಿರುವಂತಹ ಎಲ್ಲ ಚಿನ್ನ ಈಗಿನ ಬೆಲೆಗೆ ಮಾರಿದ್ರೆ ಎಷ್ಟು ಬಜೆಟ್ ಮಂಡಿಸಬಹುದು ಗೊತ್ತಾ? ಭಾರತದ ವಾರ್ಷಿಕ ಕೇಂದ್ರ ಬಜೆಟ್ ಅಂದಾಜು 48ರಿಂದ 50 ಲಕ್ಷ ಕೋಟಿ ರೂಪಾಯಿ. ದೇಶದಲ್ಲಿರುವ ಎಲ್ಲ ಚಿನ್ನ ಮಾರಿದ್ರೆ 330 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಬರುತ್ತೆ. ಈ 330 ಲಕ್ಷ ಕೋಟಿ ರೂಪಾಯಿಯಲ್ಲಿ 6ರಿಂದ 7 ಕೇಂದ್ರ ಬಜೆಟ್ ಮಂಡಿಸಬಹುದು. ಈ 330 ಲಕ್ಷ ಕೋಟಿ ರೂಪಾಯಿ ಪ್ರತಿ ಪ್ರಜೆಗೂ ಸಮಾನವಾಗಿ ಹಂಚಿದ್ರೆ ಎಷ್ಟೆಷ್ಟು ಬರುತ್ತದೆ? ಈ ಹಣದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ 2,25,000ದಿಂದ ಹಿಡಿದು 2.5 ಲಕ್ಷದವರೆಗೂ ಕೂಡ ಹಂಚಿಕೊಂಡು ಹೋಗಬಹುದು. ದೇಶದ ಒಟ್ಟು ಚಿನ್ನ 35,000 ಮೆಟ್ರಿಕ್ ಟನ್ ದೇಶ ಜನಕ್ಕೆ ಸಮನಾಗಿ ಹಂಚಿದ್ರೆ, ಚಿನ್ನದ ರೂಪದಲ್ಲಿ ಹಂಚಿಕೆ ಮಾಡಿದ್ರೆ ಪ್ರತಿಯೊಬ್ಬ ಪ್ರಜೆಗೂ 20ರಿಂದ 24 ಗ್ರಾಮ್ ಚಿನ್ನ ಸಿಗುತ್ತೆ. ದೇಶದಲ್ಲಿರುವ ಎಲ್ಲ ಚಿನ್ನ ಈಗಿನ ಬೆಲೆಗೆ ಮಾರಿದ್ರೆ ಎಷ್ಟು ಬಜೆಟ್ ಮಂಡಿಸಬಹುದು? ಒಂದು ವೇಳೆ ಹಿಂಗಾದ್ರೆ ಹೆಂಗಿರುತ್ತೆ? ಕೆಲವರು ಇದನ್ನ ನೋಡ್ತಾ ನೋಡ್ತಾ ಆ ಕಲ್ಪನೆಗೂ ಹೋಗಿರ್ಬೋದು. ಪ್ರತಿಯೊಬ್ಬ ಭಿಕ್ಷುಕರನ್ನು ಕೂಡ ಲೈನಾಗಿ ನಿಲ್ಲಿಸ್ಬಿಟ್ಟು 20 ಗ್ರಾಮ್ ಚಿನ್ನ ಕೊಟ್ಟರೆ ಅವನು ಜ್ಯುವೆಲರಿ ಅಂಗಡಿ ಹೋಗಿ ಮಾರ್ಕೊಂಡು ಅವತ್ತಿನ ರಾತ್ರಿ ಬಾರಿಗೆ ಹೋಗಿ ಮರುದಿನ ಅದೇ ಪ್ಲೇಟ್ ಇಟ್ಕೊಂಡು ಭಿಕ್ಷಾಟನೆ. ಇದು ಬಿಟ್ಟರೆ ಬೇರೆ ಏನು ಕ್ರಾಂತಿ ಆಗೋದಿಲ್ಲ. ದೇಶದಲ್ಲಿರುವ ಎಲ್ಲ ಚಿನ್ನ ಈಗಿನ ಬೆಲೆಗೆ ಏನಾದರೂ ಮಾರಿದ್ರೆ ಎಷ್ಟು ಬಜೆಟನ್ನು ಮಂಡಿಸ್ಬೋದು? ವಾರ್ಷಿಕ ಬಜೆಟ್, ಭಾರತದ ವಾರ್ಷಿಕ ಕೇಂದ್ರ ಬಜೆಟ್ನ ಗಾತ್ರ ಇದೆಯಲ್ಲ 48ರಿಂದ 50 ಲಕ್ಷ ಕೋಟಿ ರೂಪಾಯಿಯ ಗಾತ್ರ ಬಜೆಟಿಂದು.
ದೇಶದಲ್ಲಿರುವ ಎಲ್ಲ ಚಿನ್ನ ಮಾರಿದ್ರೂ 330 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಬರುತ್ತೆ. ಈ 330 ಲಕ್ಷ ಕೋಟಿ ರೂಪಾಯಿಯಲ್ಲಿ 6 ರಿಂದ 7 ಕೇಂದ್ರ ಬಜೆಟ್ ಮಂಡಿಸಬಹುದಂತೆ. ಈ 330 ಲಕ್ಷ ಕೋಟಿ ರೂಪಾಯಿ ಪ್ರತಿ ಪ್ರಜೆಗೂ ಸಮಾನವಾಗಿ ಹಂಚಿದ್ರೆ ಎಷ್ಟೆಷ್ಟು ಬರುತ್ತದೆ ಅನ್ನೋ ಕುತೂಹಲ. ಈ ಹಣದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ 2,25,000ದಿಂದ 2,50,000ವರೆಗೂ ಕೂಡ ಬರುತ್ತೆ. ದೇಶದ ಒಟ್ಟು ಚಿನ್ನ 35,000 ಮೆಟ್ರಿಕ್ ಟನ್ ದೇಶದ ಜನಕ್ಕೆ ಸಮಾನವಾಗಿ ಹಂಚಿದ್ರೆ ಎಲ್ರಿಗೂ ಕೂಡ ಒಂದಷ್ಟು ಸಿಗುತ್ತೆ. ಆ ತರಹದ್ದೊಂದು ಕ್ರಾಂತಿ ಭಾರತದಲ್ಲಿ ಆಗಬಿಡಲಿ ಅಂತ ಹೇಳಿ ಒಂದಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಹಾಗಾದರೆ ಚಿನ್ನದ ವಿಚಾರವಾಗಿ ಮತ್ತೊಂದಷ್ಟನ್ನು ಮಾತನಾಡೋಣ. ಜಗತ್ತಿನಲ್ಲಿ ಒಟ್ಟು ಎಷ್ಟು ಚಿನ್ನ ಇದೆ ಗೊತ್ತಾ? ಇದರಲ್ಲಿ ಭಾರತದ ಚಿನ್ನದ ಪಾಲೆಷ್ಟು? ಜಗತ್ತು ಅಂದರೆ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಜಗತ್ತಿನಾದ್ಯಂತ ದಾಸ್ತಾನಿರುವ ಒಟ್ಟು ಚಿನ್ನದ ಪ್ರಮಾಣ ಅಂದಾಜು 2 ಲಕ್ಷದಿಂದ 2,10,000 ಮೆಟ್ರಿಕ್ ಟನ್ ಅಷ್ಟಿದೆ. ಜಗತ್ತಿನಲ್ಲಿರುವ ಒಟ್ಟು ಚಿನ್ನದಲ್ಲಿ ಭಾರತದ ಪಾಲು ಸುಮಾರು 15% 18% ಅತಿ ಹೆಚ್ಚು ಚಿನ್ನದ ಮೀಸಲು ಹೊಂದಿರುವ ದೇಶಗಳಲ್ಲಿ ಅಮೆರಿಕಕ್ಕೆ ಮೊದಲ ಸ್ಥಾನ. ಅಮೆರಿಕ ಬಳಿ ಒಟ್ಟು 8,133 ಮೆಟ್ರಿಕ್ ಟನ್ನಷ್ಟು ಚಿನ್ನದ ಮೀಸಲಿದೆ. RBI ಅಂದರೆ ಭಾರತ ಸರ್ಕಾರ ಮೊದಲ 10 ರಾಷ್ಟ್ರಗಳ ಪಟ್ಟಿಯಲ್ಲಿದೆ. ಜನರ ಬಳಿ ಇರುವ ಚಿನ್ನದ ವಿಚಾರಕ್ಕೆ ಬಂದರೆ ಭಾರತ ಇಡೀ ವಿಶ್ವದಲ್ಲೇ ನಂಬರ್ 1. ಜಗತ್ತಿನಲ್ಲಿ ಒಟ್ಟು ಎಷ್ಟು ಚಿನ್ನ ಇದೆ ಅಂತ ಕೇಳಿದ್ರೆ ಇದರಲ್ಲಿ ಭಾರತದ ಚಿನ್ನದ ಪಾಲೆಷ್ಟು ಅಂತ ಕೇಳಿದ್ರೆ ನಾವೇ ನಂಬರ್ 1. ಇಷ್ಟೆಲ್ಲ ಚಿನ್ನ ಇಟ್ಕೊಂಡು ಕೂಡ ನಿರುದ್ಯೋಗ ಭಾರತದಲ್ಲಿ ಕಾಲು ಮುರ್ಕೊಂಡು ಬಿದ್ದಿದೆ. ಬಡತನ ಅನ್ನೋದು ಸೊಂಟ ಮುರ್ಕೊಂಡು ಅಂಗವಿಕಲ ಆಗಿ ಬಿದ್ದಿದೆ ಭಾರತದಲ್ಲಿ. ಅಂದಾಜು 2 ಲಕ್ಷದಿಂದ ಹಿಡಿದು 2,10,000 ಮೆಟ್ರಿಕ್ ಟನ್ಗಳಿದೆ. ಒಂದು ದೇಶದಲ್ಲಿ BPL ಕಾರ್ಡ್ನ ಸಂಖ್ಯೆ ಜಾಸ್ತಿ ಇದ್ರೆ ಅನ್ಕೊಳ್ಳಿ ಇದು ದರಿದ್ರವಾಗಿದೆ ಅಂತ. ನಮ್ಮ ಕರ್ನಾಟಕದಲ್ಲಿ BPL ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ? ಅದರ ಅರ್ಥ ಏನು ಅಂದರೆ ಬಿಲೋ ಪಾವರ್ಟಿ ಲೈನ್ನಲ್ಲಿ, ಕಡು ಬಡತನದ ರೇಖೆಗಿಂತಲೂ ಕೆಳಗಿರುವ 2 ಹೊತ್ತಿಗೆ ಸ್ವಲ್ಪ ಸರ್ಕಸ್ ಮಾಡ್ಕೊಂಡು 3 ಹೊತ್ತು ತಿಂತಾ ಇರೋ ಕುಟುಂಬಗಳಿದ್ದಾವೆ ಅಂತ. ಇದು ನಿಜಕ್ಕೂ ಕೂಡ ಸಾಧನೆ ಅಲ್ಲ. ನಮ್ಮನ್ನಾಳುವ ನಮ್ಮ ಸರ್ಕಾರ ಯೋಚನೆ ಮಾಡಬೇಕು. ಕೊಪ್ಪರಿಗೆ ಎಷ್ಟು ಚಿನ್ನನ ಇಟ್ಕೊಂಡು ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು, ಬಡತನವನ್ನು, ಗುಂಪು ಕಲಹಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಪತ್ತಿಟ್ಕೊಂಡು ಯಾವ ಪ್ರಯೋಜನಕ್ಕೆ? ಅದೇನೇ ಇರಲಿ, ಜಗತ್ತಿನಾದ್ಯಂತ ದಾಸ್ತಾನಿರುವ ಒಟ್ಟು ಚಿನ್ನದ ಪ್ರಮಾಣನ ನೋಡೋದಾದ್ರೆ ಅಂದಾಜು 2 ಲಕ್ಷದಿಂದ 2,10,000 ಮೆಟ್ರಿಕ್ ಟನ್ಗಳಿದ್ದಾವೆ. ಜಗತ್ತಿನಲ್ಲಿರುವ ಒಟ್ಟು ಚಿನ್ನದಲ್ಲಿ ಭಾರತದ ಪಾಲು ಕೂಡ ಇದೆ. ಸುಮಾರು 15% 18% ಅತಿ ಹೆಚ್ಚು ಚಿನ್ನದ ಮೀಸಲು ಹೊಂದಿರುವಂಥ ದೇಶಗಳಲ್ಲಿ ಅಮೆರಿಕಕ್ಕೆ ಮೊದಲ ಸ್ಥಾನ. ಅಮೆರಿಕದ ಬಳಿ ಒಟ್ಟು 8,133 ಮೆಟ್ರಿಕ್ ಟನ್ನಷ್ಟು ಚಿನ್ನ ಮೀಸಲಿದೆ. ಇನ್ನು RBI ಭಾರತ ಸರ್ಕಾರ ಮೊದಲ 10 ರಾಷ್ಟ್ರಗಳ ಪಟ್ಟಿಯಲ್ಲಿದೆ. ಜನರ ಬಳಿ ಇರುವಂಥ ಚಿನ್ನದ ವಿಚಾರಕ್ಕೆ ಬಂದರೆ ಭಾರತ ಇಡೀ ವಿಶ್ವದಲ್ಲೇ ನಂಬರ್ 1. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.